ಪಠ್ಯದೊಟ್ಟಿಗೆ ಪಠ್ಯೇತರ ಚಟುವಟಿಕೆಗಳು, ಶಾಲಾ ಪರಿಸರ ಇವೆಲ್ಲ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ದಿನನಿತ್ಯ ಏನು ಬೆಳಗ್ಗೆ 10 ಗಂಟೆ ಸಂಜೆ 4 ಗಂಟೆವರೆಗೆ ತರಗತಿ ನಡೀತಿದೆ. ಅದ್ರ ಜೊತೆಗೆ ಮಕ್ಕಳ ಒಂದು ಭೌತಿಕ ಮಟ್ಟವನ್ನು ಉತ್ತಮಪಡಿಸಲಿಕ್ಕೋಸ್ಕರ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳಲ್ಲಿ ಹಲವಾರು ಕಾರ್ಯಕ್ರಮ ಹಮ್ಮಿಕೊಳ್ತವೆ. ನಮ್ಮ ಒಂದು ಶಾಲೆ ಇದು ಮೂಲತಃ ಕೂಡ್ಲೂರು ಗ್ರಾಮ ಅಂತ ಇರ್ತಕ್ಕಂಥದ್ದು, ಕೂಡ್ಮಂಗ್ಳೂರು. ಅಂದರೆ ಕೂಡ್ಲೂರಲ್ಲಿ ಈಗ ಅದನ್ನು ಬದಲಾವಣೆ ಆಗಬೇಕಾಗಿದೆ. ಶಾಲೆ ಆರಂಭವಾದಾಗ ಅಲ್ಲಿ ಒಂದು ಜಾಗ ಲಭ್ಯತೆ ಇಲ್ಲದೇ ಕೂಡ್ಲೂರು ಗ್ರಾಮಸ್ಥರು ಊರಿಗೆ ಜಾಗ ಕೊಟ್ಟಿದ್ದರಿಂದ ಇಲ್ಲಿ ಈಗ ಭಾಳ ಚೆನ್ನಾಗಿ ಊರವರು ಎಲ್ಲ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾನು ಇಲ್ಲಿ ಸ್ಥಳೀಕನಾಗಿದ್ದು 3 ವರ್ಷಗಳಿಂದ ಇಲ್ಲಿಗೆ ಬಂದ ನಂತರ ಮೊದಲನೇದು ನಾವು ಶಾಲೆ ಒಂದು ಆವರಣವನ್ನು ನಾವೆಲ್ಲರೂ ಚೆನ್ನಾಗಿ ಮಾಡಬೇಕು ಅನ್ನೋ ದಿಸೆಯಲ್ಲಿ ಸಹಕಾರವನ್ನು ಅರಣ್ಯ ಇಲಾಖೆಯ ಕಡೆಯಿಂದ ಬೇಲಿ ಮತ್ತು ಕಾಂಪೌಂಡ್ಗಳಿಂದ ನಮ್ಮ ಆತ್ಮೀಯರು ಹಾಗೂ ನಮ್ಮ IPS ಕೇವಲ ಅಧ್ಯಕ್ಷರು ಶರಣ್ಕುಮಾರ್ ಅವರು ಒಂದು ಹಸಿರು ಚಿಂತನೆಯನ್ನು ಮಾಡಿ ಹಸಿರು ನಿಧಿಯನ್ನು ಬ್ಯಾಂಕ್ಗೆ ಸ್ಥಾಪನೆ ಮಾಡಿದರು. ಆ ನಂತರ ಕೇಳಿದಾಗ ಅದರ ಕಾರ್ಯಕ್ರಮದಲ್ಲಿ ಅಮೃತ ಮಹೋತ್ಸವ ಅಂಗವಾಗಿ ಸುಮಾರು 100 ಗಿಡಗಳನ್ನು ನೆಡಲಾಯಿತು. ಇಲ್ಲಿಂದ ಅದು ಕುಶಾಲನಗರ ಸುತ್ತಮುತ್ತ ಇಂಜಿನಿಯರಿಂಗ್ ಕಾಲೇಜು, ಪಾಲಿಟೆಕ್ನಿಕ್ ಕಾಲೇಜು ಹಾಗೆ ಕುಶಾಲನಗರ ಕಾಲೇಜು ಎಲ್ಲ ಕಡೆ ಒಂದು ಹಸಿರು ಅಭಿಯಾನವನ್ನು ಜಿಲ್ಲೆಯಲ್ಲೇ ಒಂದು ಸಹಕಾರ ಸಂಸ್ಥೆ, ಒಂದು ಸೇವಾ ಸಂಸ್ಥೆಯಾಗಿ ಭಾಳ ಚೆನ್ನಾಗಿ ಅದನ್ನು ಮಾಡ್ಕೊಂಡಿದ್ದು. ಶರಣ್ಕುಮಾರ್ ಅವರು ನಮ್ಮ ಶಾಲೆಯ ಪಕ್ಕದಲ್ಲಿರ್ತಕ್ಕಂಥ ಈ ಮನೆಯಲ್ಲಿ ನೆಲೆಸಿರ್ತಕ್ಕಂಥವ್ರು, ಸಮಾಜ ಚಿಂತನೆ ಉಳ್ಳಂಥವರು, ಒಂದು ಸಹಕಾರ ಕ್ಷೇತ್ರವನ್ನು ಚೆನ್ನಾಗಿ ಕೊಂಡೊಯ್ಯಬೇಕು ಅನ್ನೋದಕ್ಕೆ 2 ಬ್ಯಾಂಕ್ಗಳು ನಮಗೆ ಕೃಷಿ ಪತ್ತಿನ ಸಹಕಾರ 100 ವರ್ಷಗಳ ಆಚರಿಸಿ